ಚಿತ್ರದುರ್ಗದ ಹಿರಿಯೂರಿನಲ್ಲಿ ನಡೆದಂತಹ ಬಸ್ ದುರಂತದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ನಿನ್ನೆ ನಡೆದಂತಹ ಬಸ್ ದುರಂತ, ಮಗು ಸೇರಿ ಕಂಟೈನರ್ ಚಾಲಕ ಸೇರಿ ಒಟ್ಟು 6 ಜನರ ಬಲಿಯಾಗಿದೆ. ಬಸ್ ದುರಂತದ ಪ್ರಾಥಮಿಕ ವರದಿಯನ್ನು ತರಿಸ್ಕೊಂಡಿದ್ದೀರಿ ಸರ್. ಅಧಿಕಾರಿಗಳು ಏನಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಏನು ಕಾರಣ ಆಯಿತು ಸರ್ ನಿನ್ನೆಯ ಆಕ್ಸಿಡೆಂಟ್ಗೆ? ನಮ್ಮ ಕಮಿಷನರು ಮತ್ತು ಅಡಿಷನಲ್ ಕಮಿಷನರು ಮತ್ತು ಅಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ RTO ಅಧಿಕಾರಿಗಳು ಎಲ್ಲರೂ ಕೂಡ ಹೋಗಿದ್ದರು. ಇದು ಘಟನೆ ನಡೆದಿರ್ತಕ್ಕಂಥದ್ದು ನಿನ್ನೆ ಬೆಳಿಗ್ಗೆ 2 ಗಂಟೆಯಲ್ಲಿ ಬೆಂಗಳೂರಿಂದ ಗೋಕರ್ಣಕ್ಕೆ ಸೀಬರ್ಡ್ ಬಸ್ ಹೋಗ್ತಾಯಿತ್ತು. 32 ಜನ ಪ್ಯಾಸೆಂಜರ್ಸ್ ಇದ್ದರು. ಅದರಲ್ಲಿ 5 ಜನ, ಒಂದು ಮಗು ಸೇರಿ ತೀರೋಗಿದ್ದಾರೆ. ಮತ್ತು ಆಪೋಸಿಟ್ ಬರ್ತಾ ಇರ್ತಕ್ಕಂಥ ಕಂಟೈನರ್ ಅಂದರೆ ದೊಡ್ಡ ವೆಹಿಕಲ್, ಅದೊಂದು 40 ಅಡಿ 50 ಅಡಿ ಇರುತ್ತೆ. ಆ ಡ್ರೈವರ್ ಏನು ಮಾಡಿದ್ದಾನೆ, ಇದು ಹೈವೇ ಅಲ್ವಾ, ಮಧ್ಯದಲ್ಲಿ ಮೀಡಿಯನ್ ಇರುತ್ತೆ, ಮೀಡಿಯನ್ ದಾಟಿ ಬಂದು ಬಸ್ಗೆ ಹೊಡೆದಂಥ ಸಂದರ್ಭದಲ್ಲಿ ಡೀಸೆಲ್ ಟ್ಯಾಂಕ್ಗೆ ಬೆಂಕಿ ಹತ್ಕೊಂಡು ಅನಾಹುತ ಆಗಿದೆ. ಮತ್ತು ಕಂಟೈನರ್ ಡ್ರೈವರು ಕೂಡ ಅಲ್ಲೇ ಗಾಡಿನೆಲ್ಲ ಕೂತ್ಕೊಂಡೇ ಸುಟ್ಟೋಗಿದ್ದಾನೆ. ಮತ್ತು ನಿದ್ರೆ ಬಂದಿರಬೇಕು ಅಥವಾ ರ್ಯಾಶ್ ಡ್ರೈವಿಂಗ್ ಇರಬೇಕು. ಇದರಿಂದ ಘಟನೆ ಆಗಿದೆ. ಅವನ ನಿರ್ಲಕ್ಷ್ಯತನದಿಂದ ಅವನೂ ಸತ್ತ, ಬೇರೆ 5 ಜನಕ್ಕೂ ಸಹಾಯವಂಗ ಆಯಿತು. ಮತ್ತು ಕಮರ್ಷಿಯಲ್ಲು ಏನಾದರೂ ಲಗ್ಗೇಜನ್ನು ಹಾಕಿದಾರ ಅಂತ ನೋಡಿದ್ವಿ, ಅದೂ ಏನೂ ಇಲ್ಲ. ಯಾಕೆಂದರೆ ಹಿಂದೆ ಮೊನ್ನೆ ಇದರ ಕರ್ನೂಲಲ್ಲಿ ಆಕ್ಸಿಡೆಂಟ್ ಆದಮೇಲೆ ಅದರಲ್ಲಿ 300 ಮೊಬೈಲ್ ಫೋನ್ಸ್ ತರ್ತಾಯಿದ್ರು, ಅದರಿಂದ ಆಗಿರ್ಬೋದು ಅಂತ ಆಗ ಅಂದಾಜು ಮಾಡಿದರು. ಅದರಿಂದ ಖಾಸಗಿ ವಾಹನಗಳಲ್ಲಿ ನಾವು ಈಗ ಕಮರ್ಷಿಯಲ್ ಇದನ್ನು ಅಂದರೆ ಲಗ್ಗೇಜ್ ಬಿಟ್ಟು, ಪ್ರಯಾಣಿಕರ ಲಗ್ಗೇಜ್ ಬಿಟ್ಟು ಉಳಿದಿರ್ತಕ್ಕಂಥದ್ದು ಯಾವುದು ಹಾಕಿಸ್ತಿಲ್ಲ. ಮತ್ತು ಎಮರ್ಜೆನ್ಸಿ ಡೋರು ಅಷ್ಟೇ. ಹಿಂದೆ ನಾನು ಮಿನಿಸ್ಟರ್ ಆಗಿದ್ದಾಗಲೇ ಹಾವೇರಿನಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು, ಜಬ್ಬಾರ್ ಟ್ರಾವೆಲ್ಸ್ದು. ಆಗಲೇ ಕಡ್ಡಾಯವಾಗಿ ಎಮರ್ಜೆನ್ಸಿ ಡೋರು ಬ್ಯಾಕ್ ಸೈಡ್ ಒಂದು ಹಿಂದೆ ಮಾಡಿಸಿದ್ದೆ. ಸುಮಾರು 50,000 ಬಸ್ಸು ಮಾಡಿಸಿದ್ವಿ. ಈಗಲೂ ಕೂಡ, ಯಾಕಂದರೆ ಈ ಮಧ್ಯದಲ್ಲಿ ಹೊಸ ಬಸ್ಸುಗಳು ಬಂದಿರ್ಬೋದು, ಅದನ್ನು ಕಡ್ಡಾಯವಾಗಿ ಎಮರ್ಜೆನ್ಸಿ ಡೋರ್ ಇಲ್ಲ ಅಂತ ಹೇಳಿದ್ರೆ ನೀವು FCನೇ ಮಾಡಬಾರ್ದು ಅಂತ ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಯಾವುದೂ ಕೂಡ ಮಾಡ್ತಿಲ್ಲ. ಮತ್ತು ಆ ಸ್ಪಾಟು ಸ್ವಲ್ಪ ಆಕ್ಸಿಡೆಂಟ್ಸ್ ಆಗುತ್ತೆ ಅಂತ ಈಗ ಮಾಧ್ಯಮದವರು ಮತ್ತು ಪೇಪರಲ್ಲಿ ಬಂದಿತ್ತು. ಅದಕ್ಕೆ ಇದೆಲ್ಲ ನ್ಯಾಷನಲ್ ಹೈವೇಸ್ ಬರುತ್ತೆ, ಅದರ ಸಲಹೆ ನಾವು ಕೊಡ್ಬೋದು. ಯಾವ ರೀತಿ ಆಕ್ಸಿಡೆಂಟ್ಸು ಪದೇ ಪದೇ ಆಗ್ತಾಯಿದ್ರೆ ಅದಕ್ಕೇನಾದರೂ ಪರಿಹಾರ ಇದ್ದೇ ಇರುತ್ತೆ. ಸಂಬಂಧಪಟ್ಟ ಇಂಜಿನಿಯರ್ಗಳ ಹತ್ರ ಕೇಳಿ ಅದಕ್ಕೆ ಏನಾದರೂ ಸೂಕ್ತವಾದ ಪರಿಹಾರ ಇದ್ದರೆ ಅದನ್ನು ಹುಡುಕುವಂಥ ಕೆಲಸ ಮಾಡಿ ಅದನ್ನು ಕೇಂದ್ರದ PWD ಅವರ ಗಮನಕ್ಕೆ ತರ್ತೀನಿ. ನಾನು ಈ ಸಲ ಹೋದಾಗ ಆ ಸ್ಪಾಟ್ ನೋಡ್ತೀನಿ, ಮತ್ತು ಅಲ್ಲಿ ಆಕ್ಸಿಡೆಂಟ್ಸ್ ಆಗದ ರೀತಿ ಏನಾದರೂ ಅದಕ್ಕೇನಾದರೂ ಒಂದು ಪರಿಹಾರ ಇದೆಯಾ ನೋಡೋಣ. ಮತ್ತು ಎಲ್ಲದಕ್ಕಿಂತಲೂ ಇಂಪಾರ್ಟೆಂಟಮ್ಮ, ರಾತ್ರಿ ಹೊತ್ತು ಯೂಶಲಾಗಿ ಜನರಲ್ಲಾಗಿ ನಾನೇ ಆಗಲಿ ಯಾರೇ ಆಗಲಿ ರಾತ್ರಿ 12 ಗಂಟೆ ಮೇಲೆ ಏನಾಗುತ್ತೆ, ನಿದ್ರೆ ಎಳೆಯುತ್ತೆ. ಹಗಲೊತ್ತಲ್ಲಿ ಡ್ರೈವರ್ಸು ಮಲಗಿದ್ದು ರಾತ್ರಿ ಹೊತ್ತು ಲಾರಿ ಇರ್ಬೋದು, ಬಸ್ ಇರ್ಬೋದು, ನೈಟ್ ಸರ್ವೀಸ್ ಎಲ್ಲ ಇರುತ್ತಲ್ಲ, ಓಡಿಸ್ರೆ ಹಗಲೆಲ್ಲ ಮಲಗಿ ರಾತ್ರಿ ಓಡಿಸ್ರೆ ಸಮಸ್ಯೆ ಇರಲ್ಲ. ಆದರೆ ಸರಿಯಾಗಿ ನಿದ್ರೆ ಮಾಡದೆ ರಾತ್ರಿ ಹೊತ್ತು ಬಸ್ಸುಗಳು ಓಡಿಸ್ರೆ ಈ ಥರದ ಅನಾಹುತಗಳಾಗುತ್ತೆ. ಅದರಿಂದ ನಾನೊಂದು ಸಲಹೆ ಏನು ಅಂದರೆ, ರಾತ್ರಿ ಹೊತ್ತು ಒಂದು 12 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೂ ಹೈವೇಸಲ್ಲಿ ಪಾರ್ಕಿಂಗ್ ಜಾಗ ಇರುತ್ತೆ, ಅಂಥ ಕಡೆ ರೆಸ್ಟ್ ತೊಗೊಂಡು ಬೆಳಿಗ್ಗೆ 4 ಗಂಟೆ ಮೇಲೆ ಬಿಟ್ಟರೆ ಆಕ್ಸಿಡೆಂಟ್ಸ್ ಕಡಿಮೆ ಮಾಡ್ಬೋದು ಅಂತ ನನ್ನ ಸಲಹೆ. ರಿಪಬ್ಲಿಕ್ ಕನ್ನಡದಿಂದ ಒಂದು ಸ್ಟಿಂಗ್ ಆಪರೇಷನನ್ನು ಮಾಡಬೇಕಾದ್ರೆ ಖಾಸಗಿ ಬಸ್ನಲ್ಲಿ ಈ ಆಯಿಲ್ಗಳನ್ನು ಸಾಗಿಸುವಂಥದ್ದು, ಟೈರ್ಗಳನ್ನು ಸಾಗಿಸುವಂಥದ್ದು ಕೂಡ ಆಗಿರೋದು ಗೊತ್ತಾಗ್ತಾ ಇದೆ ಸರ್. ಯಾವ ರೀತಿಯ ಕ್ರಮಗಳನ್ನು ತೊಗೊಬೋದು ಸರ್? ಆಯಿಲು ಮತ್ತು ಫ್ರಿಜ್ಜು ಏನೇನೋ ಹಾಕ್ಕೊಂಡು ಹೋಗೋರು. ಫ್ರಿಜ್ಜು ಅಲ್ಲ, ಹಾವೇರಿ ಬಸ್ ಆಕ್ಸಿಡೆಂಟ್ ಆಯ್ತಲ್ಲ, ಡಬಲ್ ಡ್ರೈವರ್ಸ್ ಇರ್ತಾರೆ ಇದಕ್ಕೆಲ್ಲ. ನೈಟ್ ಸರ್ವಿಸ್ ಬರುತ್ತಲ್ಲಿ ಡಬಲ್ ಡ್ರೈವರ್, ಒಬ್ಬ ಡ್ರೈವರ್ ಕೆಳಗಡೆ ಮಲಗಿದ್ದ, ಅವನು ಸುಟ್ಟೋಗ್ಬಿಟ್ಟ ಅವತ್ತು. ಆದ್ದರಿಂದ ಈಗ ಈ ಇನ್ಸಿಡೆಂಟ್ ಆಯ್ತಲ್ಲ, ಹಾವೇರಿ ಇನ್ಸಿಡೆಂಟು, ಹಾವೇರಿ ಅಲ್ಲ ಕರ್ನೂಲು, ಅದಾದಮೇಲೆ ನಮ್ಮ ಅಧಿಕಾರಿಗಳು ಇದು ಬಸ್ಸಲ್ಲಿ ಯಾರು ಪ್ರಯಾಣ ಮಾಡ್ತಾ ಇರ್ತಾರೆ ಅವರ ಲಗ್ಗೇಜ್ ಬಿಟ್ಟು ಬೇರೆ ಯಾವುದನ್ನು ಹಾಕ್ಸೋಕೆ ಬಿಡ್ತಿಲ್ಲ. ಸ್ಟ್ರಿಕ್ಟಾಗಿ ಅದನ್ನು ಹ್ಯಾಂಡಲ್ ಮಾಡ್ತಾಯಿದ್ದಾರೆ. ನೆನ್ನೆ ಬಸ್ಸಲ್ಲೂ ಕೂಡ ಆ ರೀತಿ ಇಲ್ಲ. ಕುಮಾರಸ್ವಾಮಿ ಅವರು ಒಂದು ಪತ್ರವನ್ನು ಬರೆದಿರುವಂಥದ್ದು, ಅಂದರೆ ನೈಟ್ ಬಸ್ಗಳ ಸರ್ವಿಸನ್ನೇ ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೆಯದೇನೋ ಪ್ರಯಾಣಿಕರ ಹಿತದೃಷ್ಟಿಯಿಂದ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನಾನು ನೆನ್ನೆ ಮಾಧ್ಯಮಗಳಿಗೆ ಮಾಗಡಿನಲ್ಲಿ ಇದನ್ನೇ ಹೇಳಿದೆ. ಅಟ್ಲೀಸ್ಟ್ ನೈಟ್ ಸರ್ವಿಸ್ ಒಂದು 12 ಗಂಟೆಯಿಂದ 4 ಗಂಟೆವರೆಗೂ ಆ ಸಮಯದಲ್ಲೇ ಎಚ್ಚರ ತಪ್ಪೋದು. ಇದರಿಂದ ಇದೊಂದು ತೀರ್ಮಾನ
ದೇಶದಲ್ಲೇ ತಗೋಬೇಕಾಗತ್ತೆ. ಅದಕ್ಕೆ ಗಡಿಕರಿವರೆಗೂ ಒಂದು ಪತ್ರ ಬರೆಯೋಣ ಅಂತಿದ್ದೀನಿ. ನೈಟ್ ಸರ್ವಿಸ್ ರದ್ದೇನು ಮಾಡೋದು ಬೇಡ. ಆ ಸಮಯದಲ್ಲಿ ಎಲ್ಲಿರ್ತಾರೋ ಅಲ್ಲಿ ಮಲ್ಕೊಳ್ಬೋದು. ಈಗ ಲಾರಿಯವರು ಬೇಕಾದಷ್ಟು ಅವರಿಗೆ ಪಾರ್ಕಿಂಗ್ ಜಾಗ ಇರುತ್ತೆ ಹೈವೇಸಲ್ಲಿ. ಒಂದು 12 ಗಂಟೆಯಿಂದ ಒಂದು 3-4 ಗಂಟೆವರೆಗೂ ರೆಸ್ಟ್ ತೊಗೊಂಡು ಆಮೇಲೆ ವಾಹನಗಳು ಓಡಿಸಿದ್ರೆ ಒಳ್ಳೆಯದು ಅಂತ ನನ್ನ ಸಲಹೆ ಕೂಡ. ಆ ಸಲಹೆಯನ್ನು ನಾನು ಕೇಂದ್ರದ ಗಡ್ಕರಿಯವರಿಗೆ, ಮಂತ್ರಿಗಳಿಗೆ ಒಂದು ಪತ್ರದ ಮುಖಾಂತರ ಕಳಿಸ್ತೀನಮ್ಮ. ಅದೆಲ್ಲನೂ ಸ್ಟ್ರಿಕ್ಟಾಗಿ ಫೈನ್ ಹಾಕೋದು ಎಲ್ಲ ಮಾಡ್ತೀವಿ. ಈವನ್ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನಲ್ಲೂ ಕೂಡ ಯಾರಾದರೂ ಮೊಬೈಲಲ್ಲಿ ಮಾತಾಡಿದ್ರೆ ಅವ್ರಿಗೆಲ್ಲ ಚಾರ್ಜ್ ಶೀಟ್ ಹಾಕಿ ಸಸ್ಪೆನ್ಷನ್ ಎಲ್ಲ ಕೂಡ ಮಾಡ್ತಾರೆ. ಆಮೇಲೆ ಇನ್ನೊಂದು, ಎಲ್ಲ ಕಾನೂನಲ್ಲೇ ನಾವು ಕಂಟ್ರೋಲ್ ಮಾಡೋಕ್ಕೂ ಆಗೋಲ್ಲ. ಅವ್ರಿಗೂ ಜವಾಬ್ದಾರಿ ಇರಬೇಕು. ಯಾರಿಗೆ ವಾಹನ ಓಡಿಸೋಂಥವ್ರಿಗೆ ಕುಡಿದು ವಾಹನ ಓಡಿಸ್ಬಾರ್ದು, ಅಥವಾ ಮೊಬೈಲ್ ಇಟ್ಕೊಂಡು ವಾಹನ ಚಲಿಸೋವಾಗ ಮೊಬೈಲಲ್ಲಿ ಮಾತಾಡಿದ್ರೆ ಪ್ರಯಾಣಿಕರಿರ್ತಾರೆ, ಅವ್ರ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅನ್ನೋ ಜವಾಬ್ದಾರಿ ಆ ಡ್ರೈವರ್ಸ್ಗೂ ಇರಬೇಕು. ಅವರು ಅರ್ಥ ಮಾಡ್ಕೋಬೇಕು. ಕಾನೂನಿದೆ, ಅವರು ಕೂಡ ಅರ್ಥ ಮಾಡ್ಕೋಬೇಕು. ಆ ಥರದ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಇವಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರದುರ್ಗದ ಹಿರಿಯೂರಿನಲ್ಲಿ ನಡೆದಂತಹ ಬಸ್ ದುರಂತದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ನಿನ್ನೆ ನಡೆದಂತಹ ಬಸ್ ದುರಂತ, ಮಗು ಸೇರಿ ಕಂಟೈನರ್ ಚಾಲಕ ಸೇರಿ ಒಟ್ಟು 6 ಜನರ ಬಲಿಯಾಗಿದೆ. ಬಸ್ ದುರಂತದ ಪ್ರಾಥಮಿಕ ವರದಿಯನ್ನು ತರಿಸ್ಕೊಂಡಿದ್ದೀರಿ ಸರ್. ಅಧಿಕಾರಿಗಳು ಏನಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ? ಏನು ಕಾರಣ ಆಯಿತು ಸರ್ ನಿನ್ನೆಯ ಆಕ್ಸಿಡೆಂಟ್ಗೆ? ನಮ್ಮ ಕಮಿಷನರು ಮತ್ತು ಅಡಿಷನಲ್ ಕಮಿಷನರು ಮತ್ತು ಅಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ RTO ಅಧಿಕಾರಿಗಳು ಎಲ್ಲರೂ ಕೂಡ ಹೋಗಿದ್ದರು. ಇದು ಘಟನೆ ನಡೆದಿರ್ತಕ್ಕಂಥದ್ದು ನಿನ್ನೆ ಬೆಳಿಗ್ಗೆ 2 ಗಂಟೆಯಲ್ಲಿ. ಬೆಂಗಳೂರಿಂದ ಗೋಕರ್ಣಕ್ಕೆ ಸೀಬರ್ಡ್ ಬಸ್ ಹೋಗ್ತಾಯಿತ್ತು. 32 ಜನ ಪ್ಯಾಸೆಂಜರ್ಸ್ ಇದ್ದರು. ಅದರಲ್ಲಿ 5 ಜನ, ಒಂದು ಮಗು ಸೇರಿ ತೀರೋಗಿದ್ದಾರೆ. ಮತ್ತು ಆಪೋಸಿಟ್ ಬರ್ತಾ ಇರ್ತಕ್ಕಂಥ ಕಂಟೈನರ್ ಅಂದರೆ ದೊಡ್ಡ ವೆಹಿಕಲ್, ಅದೊಂದು 40 ಅಡಿ 50 ಅಡಿ ಇರುತ್ತೆ. ಆ ಡ್ರೈವರ್ ಏನು ಮಾಡಿದ್ದಾನೆ, ಇದು ಹೈವೇ ಅಲ್ವಾ, ಮಧ್ಯದಲ್ಲಿ ಮೀಡಿಯನ್ ಇರುತ್ತೆ, ಮೀಡಿಯನ್ ದಾಟಿ ಬಂದು ಬಸ್ಗೆ ಹೊಡೆದಂಥ ಸಂದರ್ಭದಲ್ಲಿ ಡೀಸೆಲ್ ಟ್ಯಾಂಕ್ಗೆ ಬೆಂಕಿ ಹತ್ಕೊಂಡು ಅನಾಹುತ ಆಗಿದೆ. ಮತ್ತು ಕಂಟೈನರ್ ಡ್ರೈವರು ಕೂಡ ಅಲ್ಲೇ ಗಾಡಿನೆಲ್ಲ ಕೂತ್ಕೊಂಡೇ ಸುಟ್ಟೋಗಿದ್ದಾನೆ. ಮತ್ತು ನಿದ್ರೆ ಬಂದಿರಬೇಕು ಅಥವಾ ರ್ಯಾಶ್ ಡ್ರೈವಿಂಗ್ ಇರಬೇಕು. ಇದರಿಂದ ಘಟನೆ ಆಗಿದೆ. ಅವನ ನಿರ್ಲಕ್ಷ್ಯತನದಿಂದ ಅವನೂ ಸತ್ತ, ಬೇರೆ 5 ಜನಕ್ಕೂ ಸಹಾಯವಂಗ ಆಯಿತು. ಮತ್ತು ಕಮರ್ಷಿಯಲ್ಲು ಏನಾದರೂ ಲಗ್ಗೇಜನ್ನು ಹಾಕಿದಾರ ಅಂತ ನೋಡಿದ್ವಿ, ಅದೂ ಏನೂ ಇಲ್ಲ. ಯಾಕೆಂದರೆ ಹಿಂದೆ ಮೊನ್ನೆ ಇದರ ಕರ್ನೂಲಲ್ಲಿ ಆಕ್ಸಿಡೆಂಟ್ ಆದಮೇಲೆ ಅದರಲ್ಲಿ 300 ಮೊಬೈಲ್ ಫೋನ್ಸ್ ತರ್ತಾಯಿದ್ರು, ಅದರಿಂದ ಆಗಿರ್ಬೋದು ಅಂತ ಆಗ ಅಂದಾಜು ಮಾಡಿದರು. ಅದರಿಂದ ಇವಾಗ ಖಾಸಗಿ ವಾಹನಗಳಲ್ಲಿ ನಾವು ಈಗ ಕಮರ್ಷಿಯಲ್ ಇದನ್ನು ಅಂದರೆ ಲಗ್ಗೇಜ್ ಬಿಟ್ಟು, ಪ್ರಯಾಣಿಕರ ಲಗ್ಗೇಜ್ ಬಿಟ್ಟು ಉಳಿದಿರ್ತಕ್ಕಂಥದ್ದು ಯಾವುದು ಹಾಕಿಸ್ತಿಲ್ಲ. ಮತ್ತು ಎಮರ್ಜೆನ್ಸಿ ಡೋರು ಅಷ್ಟೇ. ಹಿಂದೆ ನಾನು ಮಿನಿಸ್ಟರ್ ಆಗಿದ್ದಾಗಲೇ ಹಾವೇರಿನಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು, ಜಬ್ಬಾರ್ ಟ್ರಾವೆಲ್ಸ್ದು. ಆಗಲೇ ಕಡ್ಡಾಯವಾಗಿ ಎಮರ್ಜೆನ್ಸಿ ಡೋರು ಬ್ಯಾಕ್ ಸೈಡ್ ಒಂದು ಹಿಂದೆ ಮಾಡಿಸಿದ್ವಿ. ಸುಮಾರು 50,000 ಬಸ್ಸು ಮಾಡಿಸಿದ್ವಿ. ಈಗಲೂ ಕೂಡ, ಯಾಕಂದರೆ ಈ ಮಧ್ಯದಲ್ಲಿ ಹೊಸ ಬಸ್ಸುಗಳು ಬಂದಿರ್ಬೋದು, ಅದನ್ನು ಕಡ್ಡಾಯವಾಗಿ ಎಮರ್ಜೆನ್ಸಿ ಡೋರ್ ಇಲ್ಲ ಅಂತ ಹೇಳಿದ್ರೆ ನೀವು FC ಮಾಡಬಾರ್ದು ಅಂತ ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಯಾವುದು ಕೂಡ ಮಾಡ್ತಿಲ್ಲ. ಮತ್ತು ಆ ಸ್ಪಾಟು ಸ್ವಲ್ಪ ಆಕ್ಸಿಡೆಂಟ್ಸ್ ಆಗುತ್ತೆ ಅಂತ ಈಗ ಮಾಧ್ಯಮದವರು ಮತ್ತು ಪೇಪರಲ್ಲಿ ಬಂದಿತ್ತು. ಅದಕ್ಕೆ ಇದೆಲ್ಲ ನ್ಯಾಷನಲ್ ಹೈವೇಸ್ ಬರುತ್ತೆ, ಅದರ ಸಲಹೆ ನಾವು ಕೊಡ್ಬೋದು. ಯಾವ ರೀತಿ ಆಕ್ಸಿಡೆಂಟ್ಸು ಪದೇ ಆಗ್ತಾಯಿದ್ರೆ ಅದಕ್ಕೇನಾದರೂ ಪರಿಹಾರ ಇದ್ದೇ ಇರುತ್ತೆ. ಸಂಬಂಧಪಟ್ಟ ಇಂಜಿನಿಯರ್ಗಳ ಹತ್ರ ಕೇಳಿ ಅದಕ್ಕೆ ಏನಾದರೂ ಸೂಕ್ತವಾದ ಪರಿಹಾರ ಇದ್ದರೆ ಅದನ್ನು ಹುಡುಕುವಂಥ ಕೆಲಸ ಮಾಡಿ ಅದನ್ನು ಕೇಂದ್ರದ PWD ಅವರ ಗಮನಕ್ಕೆ ತರ್ತೀನಿ. ನಾನು ಈ ಸಲ ಹೋದಾಗ ಆ ಸ್ಪಾಟ್ ನೋಡ್ತೀನಿ, ಮತ್ತು ಅಲ್ಲಿ ಆಕ್ಸಿಡೆಂಟ್ಸ್ ಆಗದ ರೀತಿ ಏನಾದರೂ ಅದಕ್ಕೇನಾದರೂ ಒಂದು ಪರಿಹಾರ ಇದೆಯಾ ನೋಡೋಣ. ಅದು ಎಲ್ಲದಕ್ಕಿಂತಲೂ ಇಂಪಾರ್ಟೆಂಟಮ್ಮ, ರಾತ್ರಿ ಹೊತ್ತು ಯೂಶಲಾಗಿ ಜನರಲ್ಲಾಗಿ ನಾನೇ ಆಗಲಿ ಯಾರೇ ಆಗಲಿ ರಾತ್ರಿ 12 ಗಂಟೆ ಮೇಲೆ ಏನಾಗುತ್ತೆ, ನಿದ್ರೆ ಎಳೆಯುತ್ತೆ. ಹಗಲೊತ್ತಲ್ಲಿ ಡ್ರೈವರ್ಸು ಮಲಗಿದ್ದು ರಾತ್ರಿ ಹೊತ್ತು ಲಾರಿ ಇರ್ಬೋದು, ಬಸ್ ಇರ್ಬೋದು, ನೈಟ್ ಸರ್ವಿಸ್ ಎಲ್ಲ ಇರುತ್ತಲ್ಲ, ಓಡಿಸ್ರೆ ಹಗಲೆಲ್ಲ ಮಲಗಿ ರಾತ್ರಿ ಓಡಿಸ್ರೆ ಸಮಸ್ಯೆ ಇರಲ್ಲ. ಆದರೆ ಸರಿಯಾಗಿ ನಿದ್ರೆ ಮಾಡದೆ ರಾತ್ರಿ ಹೊತ್ತು ಬಸ್ಸುಗಳು ಓಡಿಸ್ರೆ ಈ ಥರದ ಅನಾಹುತಗಳಾಗುತ್ತೆ. ಅದರಿಂದ ನಾನೊಂದು ಸಲಹೆ ಏನಂದರೆ
ರಾತ್ರಿ ಹೊತ್ತು ಒಂದು 12 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೂ ಹೈವೇಸಲ್ಲಿ ಪಾರ್ಕಿಂಗ್ ಜಾಗ ಇರುತ್ತೆ, ಅಂಥ ಕಡೆ ರೆಸ್ಟ್ ತೊಗೊಂಡು ಬೆಳಿಗ್ಗೆ 4 ಗಂಟೆ ಮೇಲೆ ಬಿಟ್ಟರೆ ಆಕ್ಸಿಡೆಂಟ್ಸ್ ಕಡಿಮೆ ಮಾಡ್ಬೋದು ಅಂತ ನನ್ನ ಸಲಹೆ. ರಿಪಬ್ಲಿಕ್ ಕನ್ನಡದಿಂದ ಒಂದು ಸ್ಟಿಂಗ್ ಆಪರೇಷನನ್ನು ಮಾಡಬೇಕಾದ್ರೆ ಖಾಸಗಿ ಬಸ್ನಲ್ಲಿ ಈ ಆಯಿಲ್ಗಳನ್ನು ಸಾಗಿಸುವಂಥದ್ದು, ಟೈರ್ಗಳನ್ನು ಸಾಗಿಸುವಂಥದ್ದು ಕೂಡ ಆಗಿರೋದು ಗೊತ್ತಾಗ್ತಾ ಇದೆ ಸರ್. ಯಾವ ರೀತಿಯ ಕ್ರಮಗಳನ್ನು ತೊಗೊಬೋದು ಸರ್? ಆಯಿಲು ಮತ್ತು ಫ್ರಿಜ್ಜು ಏನೇನೋ ಹಾಕ್ಕೊಂಡು ಹೋಗೋರು. ಫ್ರಿಜ್ಜು ಅಲ್ಲ, ಹಾವೇರಿ ಬಸ್ ಆಕ್ಸಿಡೆಂಟ್ ಆಯ್ತಲ್ಲ, ಡಬಲ್ ಡ್ರೈವರ್ಸ್ ಇರ್ತಾರೆ ಇದಕ್ಕೆಲ್ಲ. ನೈಟ್ ಸರ್ವಿಸ್ ಬರುತ್ತಲ್ಲಿ ಡಬಲ್ ಡ್ರೈವರ್, ಒಬ್ಬ ಡ್ರೈವರ್ ಕೆಳಗಡೆ ಮಲಗಿದ್ದ, ಅವನು ಸುಟ್ಟೋಗ್ಬಿಟ್ಟ ಅವತ್ತು. ಆದ್ದರಿಂದ ಈಗ ಈ ಇನ್ಸಿಡೆಂಟ್ ಆಯ್ತಲ್ಲ, ಹಾವೇರಿ ಇನ್ಸಿಡೆಂಟು, ಹಾವೇರಿ ಅಲ್ಲ ಕರ್ನೂಲು, ಅದಾದಮೇಲೆ ನಮ್ಮ ಅಧಿಕಾರಿಗಳು ಇದು ಬಸ್ಸಲ್ಲಿ ಯಾರು ಪ್ರಯಾಣ ಮಾಡ್ತಾ ಇರ್ತಾರೆ ಅವರ ಲಗ್ಗೇಜ್ ಬಿಟ್ಟು ಬೇರೆ ಯಾವುದನ್ನು ಹಾಕ್ಸೋಕೆ ಬಿಡ್ತಿಲ್ಲ. ಸ್ಟ್ರಿಕ್ಟಾಗಿ ಅದನ್ನು ಹ್ಯಾಂಡಲ್ ಮಾಡ್ತಾಯಿದ್ದಾರೆ. ನೆನ್ನೆ ಬಸ್ಸಲ್ಲೂ ಕೂಡ ಆ ರೀತಿ ಇಲ್ಲ. ಕುಮಾರಸ್ವಾಮಿ ಅವರು ಒಂದು ಪತ್ರವನ್ನು ಬರೆದಿರುವಂಥದ್ದು, ಅಂದರೆ ನೈಟ್ ಬಸ್ಗಳ ಸರ್ವಿಸನ್ನೇ ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೆಯದೇನೋ ಪ್ರಯಾಣಿಕರ ಹಿತದೃಷ್ಟಿಯಿಂದ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನಾನು ನೆನ್ನೆ ಮಾಧ್ಯಮಗಳಿಗೆ ನೆನ್ನೆ ಮಾಗಡಿನಲ್ಲಿ ಇದನ್ನೇ ಹೇಳಿದೆ. ಅಟ್ಲೀಸ್ಟ್ ನೈಟ್ ಸರ್ವಿಸ್ ಒಂದು 12 ಗಂಟೆಯಿಂದ 4 ಗಂಟೆವರೆಗೂ, ಆ ಸಮಯದಲ್ಲೇ ಎಚ್ಚರ ತಪ್ಪೋದು. ಇದರಿಂದ ಇದೊಂದು ತೀರ್ಮಾನ ದೇಶದಲ್ಲೇ ತಗೋಬೇಕಾಗುತ್ತೆ. ಅದಕ್ಕೆ ಗಡ್ಕರಿವರೆಗೂ ಒಂದು ಪತ್ರ ಬರೆಯೋಣ ಅಂತಿದ್ದೀನಿ. ನೈಟ್ ಸರ್ವಿಸ್ ರದ್ದೇನು ಮಾಡೋದು ಬೇಡ, ಆ ಸಮಯದಲ್ಲಿ ಎಲ್ಲಿರ್ತಾರೋ ಅಲ್ಲಿ ಮಲ್ಕೊಳ್ಬೋದು. ಈಗ ಲಾರಿಯವರು ಬೇಕಾದಷ್ಟು ಅವರಿಗೆ ಪಾರ್ಕಿಂಗ್ ಜಾಗ ಇರುತ್ತೆ ಹೈವೇಸಲ್ಲಿ. ಒಂದು 12 ಗಂಟೆಯಿಂದ ಒಂದು 3-4 ಗಂಟೆವರೆಗೂ ರೆಸ್ಟ್ ತೊಗೊಂಡು ಆಮೇಲೆ ಗೋಡಿ ವಾಹನಗಳು ನೋಡಿಸಿದ್ರೆ ಒಳ್ಳೆಯದು ಅಂತ ನನ್ನ ಸಲಹೆ ಕೂಡ. ಆ ಸಲಹೆಯನ್ನು ನಾನು ಕೇಂದ್ರದ ಗಡ್ಕರಿಯವರಿಗೆ, ಮಂತ್ರಿಗಳಿಗೆ ಒಂದು ಪತ್ರದ ಮುಖಾಂತರ ಕಳಿಸ್ತೀನಮ್ಮ. ಅದೆಲ್ಲನೂ ಸ್ಟ್ರಿಕ್ಟಾಗಿ ಫೈನ್ ಹಾಕೋದು ಎಲ್ಲ ಮಾಡ್ತೀವಿ. ಈವನ್ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನಲ್ಲೂ ಕೂಡ ಯಾರಾದರೂ ಮೊಬೈಲಲ್ಲಿ ಮಾತಾಡಿದ್ರೆ ಅವ್ರಿಗೆಲ್ಲ ಚಾರ್ಜ್ ಶೀಟ್ ಹಾಕಿ ಸಸ್ಪೆನ್ಷನ್ ಎಲ್ಲ ಕೂಡ ಮಾಡ್ತಾರೆ. ಆಮೇಲೆ ಇನ್ನೊಂದು, ಎಲ್ಲ ಕಾನೂನಲ್ಲೇ ನಾವು ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ, ಅವ್ರಿಗೂ ಜವಾಬ್ದಾರಿ ಇರಬೇಕು. ಯಾರಿಗೆ ವಾಹನ ಓಡಿಸೋಂಥವ್ರಿಗೆ ಕುಡಿದು ವಾಹನ ಓಡಿಸ್ಬಾರ್ದು, ಅಥವಾ ಮೊಬೈಲ್ ಇಟ್ಕೊಂಡು ವಾಹನ ಚಲಿಸೋವಾಗ ಮೊಬೈಲಲ್ಲಿ ಮಾತಾಡಿದ್ರೆ ಪ್ರಯಾಣಿಕರಿರ್ತಾರೆ, ಅವ್ರ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅನ್ನೋ ಜವಾಬ್ದಾರಿ ಆ ಡ್ರೈವರ್ಸ್ಗೂ ಇರಬೇಕು. ಅವರು ಅರ್ಥ ಮಾಡ್ಕೋಬೇಕು, ಕಾನೂನಿದೆ, ಅವರು ಕೂಡ ಅರ್ಥ ಮಾಡ್ಕೋಬೇಕು. ಆ ಥರದ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಇವಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.